ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸಿಗೆ ಈಗ ಹೊಸದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮಹಿಳೆ ಹೇಳ್ತಿದ್ದಾರೆ ಸ್ವಾಮೀಜಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು. ಆದರೆ ಇದು ಹನಿ ಟ್ರ್ಯಾಪ್ ಕೇಸ ಅಂತ ಈಗಿರುವಂತ ಅನುಮಾನ ಪೊಲೀಸ್ ತನಿಖೆಯ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ಸ್ವಾಮೀಜಿಯ ವಿಡಿಯೋವೊಂದನ್ನ ಮಾಡಿಟ್ಟುಕೊಂಡು ಸ್ವಾಮೀಜಿಯನ್ನು ಸುಲಿಗೆ ಮಾಡಿದ್ದಾರೆ ಈ ಮಹಿಳೆ ಮತ್ತು ಆಕೆಯ ಗ್ಯಾಂಗ್. ಸುಮಾರು 3 ಕೋಟಿ ರೂಪಾಯಿ ವಸೂಲಿ ಮಾಡಿದ್ದಾರೆ. ಪದೇ ಪದೇ ದುಡ್ಡಿಗಾಗಿ ಪೀಡಿಸ್ತಾ ಇದ್ರು. ದುಡ್ಡು ಕೊಟ್ಟರು ಕೂಡ ಮತ್ತೆ ಮತ್ತೆ ದುಡ್ಡು ಕೇಳ್ತಾ ಇದ್ರು. ವಿಜಯಪುರ ಗ್ರಾಮೀಣ ಠಾಣೆಗೆ ಸ್ವಾಮೀಜಿ ದೂರು ಕೊಟ್ಟಿದ್ದಾರೆ. ಈ ತನಿಖೆಯ ಆಳಕ್ಕಿಳಿದಾಗ ಪೊಲೀಸರಿಗೆ ಗೊತ್ತಾಗ್ತಾ ಇರೋದು ಈ ಮಹಿಳೆ, ಬೆಂಗಳೂರು ಮೂಲದ ಈ ಮಹಿಳೆ ತನ್ನ ಗ್ಯಾಂಗ್ನೊಂದಿಗೆ ತನ್ನ ಟೀಮ್ನೊಂದಿಗೆ ಸ್ವಾಮೀಜಿಯನ್ನ ದುಡ್ಡಿಗಾಗಿ ಪೀಡಿಸ್ತಾ ಇದ್ಲು. ಸ್ವಾಮೀಜಿಯ ವಿಡಿಯೋ ಒಂದನ್ನು ಮಾಡಿ ಇಟ್ಟುಕೊಂಡಿದ್ರು. ಆ ವಿಡಿಯೋ ಮುಂದಿಟ್ಟುಕೊಂಡು ದುಡ್ಡು ಕೊಡಿ ಅಂತ ಪೀಡಿಸ್ತಾ ಇದ್ರು. ಸ್ವಾಮೀಜಿ ಇಲ್ಲಿ ತನಕ ದುಡ್ಡು ಬಿಚ್ಚಿದ್ದೆಷ್ಟು ಅಂತಂದ್ರೆ ಸುಮಾರು 3 ಕೋಟಿ ಅಂತ. ಅದು ಸಾಲಿಲ್ಲ ಈ ಮಹಿಳೆಗೆ. ಮುಂಬೈಯಲ್ಲಿ ಸ್ವಾಮೀಜಿ ಹೆಸರಲ್ಲೆಲ್ಲ ಮನೆಗಳಿದಾವಂತೆ. ಆ ಮನೆಯನ್ನು ನನ್ನ ಹೆಸರಿಗೆ ಬರ್ಕೊಡಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಆಗಲ್ಲ ಕೊಡೋದಕ್ಕೆ, ಎಷ್ಟು ಅಂತ ಕೊಡ್ತಾರೆ, ಕೊಡೋದಕ್ಕಾಗಲ್ಲ ಅಂತ ಸ್ವಾಮೀಜಿ ಹೇಳಿದ್ದಾರೆ. ನಂತರ ಅದು ಗಲಾಟೆಯಾಗಿ ಈ ಹಂತಕ್ಕೆ ಬಂದಿದೆ. ಕಂಪ್ಲೇಂಟು ಅಂದರೆ ಪ್ರತಿ ದೂರು ಹಂತಕ್ಕೆ ಬಂದಿದೆ ಅನ್ನೋದು. ಈಗ ಮಹಿಳೆ ನಾಪತ್ತೆ. ಸದ್ಯಕ್ಕೆ ದೂರು ಕೊಟ್ಟಿರುವಂಥ ಮಹಿಳೆ ಇಲ್ಲ. 2 ಜಿಲ್ಲೆಯ ಪೊಲೀಸರು ಹುಡುಕ್ತಾ ಇದ್ದಾರೆ. ಬೆಂಗಳೂರಿನವರು ಹುಡುಕ್ತಿದ್ದಾರೆ. ದೂರು ಕೊಟ್ಟವಳು ಬೆಂಗಳೂರು ದೂರಿನಲ್ಲಿ ಮಹಿಳೆ ಸಂತ್ರಸ್ತೆ, ವಿಜಯಪುರದ ದೂರಿನಲ್ಲಿ ಮಹಿಳೆ ಆರೋಪಿಗಾಗಿ ಅಲ್ಲಿನ ಪೊಲೀಸರು, ಸಂತ್ರಸ್ತೆಗಾಗಿ ಇಲ್ಲಿನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು ಹುಡುಕ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಇದು ಸ್ವಾಮೀಜಿ ಮಾಡಿಕೊಂಡಿರುವಂತ ಸ್ವಯಂಕೃತ ಅಪರಾಧನ ಅಂತ ಅನಿಸುತ್ತೆ ಈ ಡೀಟೇಲ್ ನೋಡ್ತಾ ಇದ್ರೆ. ಖಂಡಿತ ರಕ್ಷತ್, ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಅದು ಸಾಕಷ್ಟು ಸ್ಫೋಟಕ ಟ್ವಿಸ್ಟ್ಗಳನ್ನ ಪಡಿತಾ ಇರ್ತಕ್ಕಂಥದ್ದು. ಸ್ವಾಮೀಜಿಯನ್ನ ಹನಿ ಟ್ರ್ಯಾಪ್ ಮಾಡಿದ್ರ ಅನ್ನೋದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪೊಲೀಸ್ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಸ್ವಾಮೀಜಿಯನ್ನ ಈ ತ್ರಿವೇಣಿ ಅಂಡ್ ಗ್ಯಾಂಗ್ ಏನಿದೆ ಹನಿ ಟ್ರ್ಯಾಪ್ ಮಾಡಿರೋದ್ರ ಬಗ್ಗೆನೂ ಸಹ ಸಾಕಷ್ಟು ಸಾಕ್ಷ್ಯಗಳು, ದಾಖಲೆಗಳು ಸಹ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ವಿಡಿಯೋವನ್ನ ಮಾಡಿಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿ ಸುಮಾರು 3 ಕೋಟಿ ಹಣವನ್ನ ಈಗಾಗಲೇ ಸ್ವಾಮೀಜಿಯಿಂದ ಆರೋಪಿಗಳು ವಸೂಲಿ ಮಾಡಿದ್ದಾರೆ. ಹಲವು ಬಾರಿ ಹಣವನ್ನ ನೀಡಿದ್ರು ಸಹ ಮತ್ತೆ ಹಣವನ್ನ ಕೊಡುವಂತೆ ಸಹ ಪೀಡಿಸ್ತಾ ಇದ್ರು. ಹೀಗಾಗಿ ವಿಜಯಪುರ ಪೊಲೀಸ್ ಠಾಣೆಗೆ, ಸ್ವಾಮೀಜಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. FIR ದಾಖಲಾಗುತ್ತೆ. FIR ದಾಖಲಾದ ನಂತರ 4ನೇ ತಾರೀಕು ಆಗುತ್ತೆ. 6ನೇ ತಾರೀಕು ಬಂದು ಇಲ್ಲಿ ಮಹಿಳೆ CM, ಗೃಹ ಸಚಿವರು ಮತ್ತೆ ಮಾನವ ಹಕ್ಕು ಆಯೋಗ ಮತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಡ್ತಾರೆ. ಈ ನಡುವೆ ಆಕೆ ಸುಮಾರು 3 ಕೋಟಿ ಹಣವಷ್ಟು ಸಹ ವಸೂಲು ಮಾಡಿರೋದು ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಸ್ವಾಮೀಜಿ ಹೆಸರಲ್ಲಿ ಮುಂಬೈನಲ್ಲೂ ಸಹ ಸಾಕಷ್ಟು ಮನೆಗಳಿದ್ದಾವೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಆ ಮನೆಗಳನ್ನ ಬರ್ಕೊಡುವಂತೆ ಸಹ ಕಿರಣ್, ತಮ್ಮ ಧ್ವನಿ ಸ್ಪಷ್ಟ ಆಗ್ತಾ ಇಲ್ಲ. ಥ್ಯಾಂಕ್ ಯು ಮಾಹಿತಿಗೆ. ಒಟ್ಟಲ್ಲಿ ಇಲ್ಲಿ 2 ಜಿಲ್ಲೆಯ ಪೊಲೀಸರು ಹುಡುಕ್ತಾ ಇದ್ದಾರೆ. ಜಯಮೃತ್ಯುಂಜಯ ಶ್ರೀಗಳು ಕೊಟ್ಟಿರುವಂತ ಕಂಪ್ಲೇಂಟ್ನಲ್ಲಿ ಆ ಮಹಿಳೆ ಆರೋಪಿ, ಮಹಿಳೆ ಕೊಟ್ಟಿರುವಂತ ದೂರಿನಲ್ಲಿ ಆ ಮಹಿಳೆ ಸಂತ್ರಸ್ತೆ ಅಂತ ಬೆಂಗಳೂರಿನವರು, ಆರೋಪಿ ಅಂತ ವಿಜಯಪುರದವರು ಹುಡುಕ್ತಿದ್ದಾರೆ. ಮಹಿಳೆ ಸದ್ಯ ನಾಪತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.